ಮತ್ತೊಂದು ಕಡೆ ರಾಜತಾಂತ್ರಿಕವಾಗಿಯೂ ಕೂಡ ಭಾರತ ನಿನ್ನೆ ನಡೆದಿರುವಂತಹ ಘಟನೆಯನ್ನ ಆ ನಂತರದಲ್ಲಿ ಪುಲ್ವಾಮಾದಲ್ಲಿ ನಡೆದಿದ್ದಂತಹ ಅಟ್ಯಾಕ್ನನ್ನ ಪಾಕಿಸ್ತಾನವನ್ನ ವಿಶ್ವದ ಮುಂದೆ ಬೆತ್ತಲು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಸ್ತಾಪ ಮಾಡ್ತಾ ಇದೆ. ಹಲವೆಡೆ ಜೈಷ್ ಉಗ್ರರ ಕೃತ್ಯವನ್ನ ಸುಷ್ಮಾ ಸ್ವರಾಜ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರು ಭಾರತ, ರಷ್ಯಾ ಹಾಗೆಯೇ ಚೀನಾ ಶೃಂಗಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಸುಷ್ಮಾ ಸ್ವರಾಜ್ ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಭಾರತದಲ್ಲಿ ದಾಳಿ ನಡೆಸ್ತಾ ಇರುವಂತಹ ಉಗ್ರರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಸಭೆಯಲ್ಲಿ ಉಗ್ರರ ಕೃತ್ಯದ ಬಗ್ಗೆ ಮಾಹಿತಿಯನ್ನ ಸಚಿವೆ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಾವಿಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ಚೀನಾ ಹಾಗೆ ರಷ್ಯಾದೊಂದಿಗೆ ನಡೀತಾ ಇರುವಂತ ಶೃಂಗಸಭೆ. ಆ ಸಂದರ್ಭದಲ್ಲಿ ಹಲವು ಅಧಿಕಾರಿಗಳನ್ನ ಭೇಟಿ ಮಾಡಿದಂಥ ಸಂದರ್ಭ, ಅಲ್ಲಿನ ಸಚಿವರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಭಾರತದಲ್ಲಿ ಉಗ್ರರು ನಡೆಸ್ತಾ ಇರುವಂಥ ಉಪಟಳದ ಬಗ್ಗೆ ಮಾಹಿತಿಯನ್ನ ಕೊಡಲಾಗಿದೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಜತಾಂತ್ರಿಕವಾಗಿ ಈ ವಿಚಾರವನ್ನು ಹೇಗೆ ಪ್ರಸ್ತಾಪ ಮಾಡಬೇಕು, ಭಾರತ ತೆಗೆದುಕೊಳ್ಳುವಂಥ ಮುಂದಿನ ಒಂದಷ್ಟು ಕಟು ನಿರ್ಧಾರಗಳು ವಿಶ್ವದ ಇತರ ಕೆಲ ರಾಷ್ಟ್ರಗಳು ಅದನ್ನು ಟೀಕೆ ಮಾಡಬಹುದಾದಂಥದ್ದು ಪ್ರಶ್ನೆ ಮಾಡುವಂಥ ಚಾನ್ಸಸ್ ಇರುತ್ತೆ. ಬಟ್ ಭಾರತಕ್ಕೆ ಕೆಲ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಎಷ್ಟು ಅನಿವಾರ್ಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ವಿಶ್ವದ ಇತರ ನಾಯಕರ ಗಮನಕ್ಕೆ ತರಬೇಕು, ಇತರ ದೇಶಗಳ ಗಮನಕ್ಕೆ ತರಬೇಕು. ಇದೇ ಕೆಲಸವನ್ನು ಸದ್ಯ ಭಾರತದ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರು ಮಾಡ್ತಾ ಇರೋದು. ಅದರಲ್ಲೂ ಇವತ್ತು ಚೀನಾ ಜೊತೆಗೆ ರಷ್ಯಾದೊಂದಿಗಿನ ಶೃಂಗಸಭೆಯ ಸಂದರ್ಭದಲ್ಲಿ ಆಗಿರುವಂಥ ಅನಾಹುತದ ಬಗ್ಗೆ, ಭಾರತ ಸೈನ್ಯಕ್ಕಾಗಿರುವಂಥ ಅನಾಹುತದ ಬಗ್ಗೆ, ಜೊತೆಗೆ ಉಗ್ರರು ನೀಡ್ತಾ ಇರುವಂಥ ಉಪಟಳ, ಜೊತೆಗೆ ಭಾರತದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಉಗ್ರರ ವಿಚಾರವಾಗಿ ಅನ್ನುವಂಥದ್ದನ್ನು ಸುಷ್ಮಾ ಸ್ವರಾಜ್ ಅವರು ಅಲ್ಲಿ ಅವರ ಮುಂದಿಟ್ಟಿದ್ದಾರೆ. ಚೀನಾ ಹಾಗೆ ರಷ್ಯಾಕ್ಕೆ ಸಂಬಂಧಪಟ್ಟಂಥ ಉನ್ನತ ಮಟ್ಟದ ತಂಡದ ಎದುರು ಇದನ್ನು ಬಿಚ್ಚಿಟ್ಟಿದ್ದಾರೆ. ನೋಡಬೇಕಿದೆ ರಾಜತಾಂತ್ರಿಕವಾಗಿ ಇದು ಹೇಗೆ ಸಹಾಯ ಆಗಬಹುದು ಅಂತ. ಅದರಲ್ಲೂ ಚೀನಾ ಪಾಕಿಸ್ತಾನವನ್ನು ನೇರವಾಗಿ ಅದು ಟೀಕೆನೂ ಮಾಡೋದಕ್ಕೆ ಹೋಗೋದಿಲ್ಲ, ಜೊತೆಗೆ ಅದನ್ನು ನಿರ್ಬಂಧಿಸೋದಕ್ಕೂ ಕೂಡ ಚೀನಾ ಯಾವುದೇ ರೀತಿಯಂಥ ಮಾತನ್ನು ಕೂಡ ಆಡೋದಿಲ್ಲ. ಈ ಕಾರಣಕ್ಕಾಗಿ ಚೀನಾಗೆ ಪಾಕಿಸ್ತಾನ ನೀಡ್ತಾ ಇರುವಂಥ ಸಮಸ್ಯೆಗಳು ಏನೇನು ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡ್ಬೇಕಾದಂಥ ಅನಿವಾರ್ಯತೆ ಇದೆ. ಆ ಕೆಲಸವನ್ನು ಸುಷ್ಮಾ ಸ್ವರಾಜ್ ಮಾಡ್ತಾ ಇದ್ದಾರೆ.